ನಮಸ್ಕಾರ ಎಲ್ಲರಿಗೆ ನಮ್ಮ ರೋಜಿ ಕುಕಿಂಗ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಮನೆ ಒಳಗೆ ಕಾಜು ಕುರ್ಮಾ ಮಾಡತ್ತೀವಿ. ಈಗ ಒಂದು ಬೌಲ್ ಇಟ್ಕೊಂಡು ಬೌಲ್ನಾಗ ತುಪ್ಪ ಹಾಕ್ಕೊಂಡು ಕಾಜು ಹಾಕ್ಕೊಂಡು ಹುರಿಯಾಕತ್ತೀವಿ. ನೋಡ್ರಿ, ಕಾಜು ಕಲರ್ ಚೇಂಜ್ ಆಗೋ ಮಟ್ಟ ಹುರಿಬೇಕು. ನಮ್ಮ ಚಾನಲ್ಗೆ ಯಾರು ಹೊಸಬ್ರಿದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ, ಕಾಜು ಹುರ್ಕೊಳ್ಳೋದು ಕಂಪ್ಲೀಟ್ ಆಗೈತಿ. ಈಗ ಒಂದು ಬೌಲ್ನಾಗ ತೆಗಿತೀವಿ. ತೆಗೆದು ಅದೇ ಪ್ಯಾನ್ ಒಳಗೆ ಮಸಾಲೆ ಪದಾರ್ಥ ಹುರ್ಕೋತೀವಿ. ಮಸಾಲೆ ಏನೇನು ಅದಾವಂದ್ರೆ ಪತ್ರಿ, ಚಕ್ಕಿ, ಲವಂಗ, ಮೆಣಸು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೊಂಡಿವಿ. ನೋಡ್ರಿ, ಈಗ ಒಂದು ಪ್ಲೇಟ್ನಾಗ ಇದನ್ನು ತೆಗಿತೀವಿ. ಈಗ ಅದೇ ಪ್ಯಾನ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಅಲ್ಲ ಮತ್ತು ಶೇಂಗಾ ಹುರ್ಕೋತೀವಿ. ಚೆಂದಾಗಿ ಹುರ್ಕೋತೀವಿ, ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ. ಈಗ ನೋಡ್ರಿ, ಚೆಂದಾಗಿ ಹುರ್ಕೊಳಕತ್ತೀವಿ. ಚೆಂದಾಗಿ ಹುರ್ಕೋಬೇಕು, ಕಲರ್ ಚೇಂಜ್ ಆಗೋ ಮಟ್ಟ. ನೋಡ್ರಿ, ಬೆಸ್ಟಾಗಿ ಧಾಬಾ ಸ್ಟೈಲ್ನಾಗ ಕಾಜು ಕುರ್ಮಾ ಮಾಡತ್ತೀವಿ. ಈಗ ಒಂದು ಮಿಕ್ಸರ್ ಪಾತ್ರೆ ತೊಗೊಂಡಿವಿ. ಮಿಕ್ಸರ್ ಪಾತ್ರೆ ಒಳಗೆ ಟಮಾಟಿ ಹಾಕ್ಕೊತಿದ್ವಿ. ಟಮಾಟಿ ಹಾಕ್ಕೊಂಡು ಆಗಲ್ಲಿ ಏನು ಹುರ್ಕೊಂಡಿದ್ದೀವಲ್ಲ ಅವೆಲ್ಲ ಪೇಸ್ಟ್ ಮಾಡ್ತೀವಿ. ಈಗ ಪತ್ರಿ, ಲವಂಗ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಅವನು ತಿರುಪಿ ಪೇಸ್ಟ್ ಮಾಡ್ತೀವಿ. ನೋಡ್ರಿ, ಈಗ ನೋಡ್ರಿ ಪೇಸ್ಟ್ ಕಂಪ್ಲೀಟ್ ಆಯ್ತು. ಈಗ ನೋಡ್ರಿ, ಅದೇ ಪ್ಯಾನ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀವಿ. ಎಣ್ಣೆ ಗರಂ ಮಟ್ಟ ಬಿಡಬೇಕು. ಆಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕೋತೀವಿ. ಹಾಕೊಂಡು ಅವನು ಹುರ್ಕೋತೀವಿ. ನೋಡ್ರಿ, ಮತ್ತೀಗ ಉಳ್ಳಾಗಡ್ಡಿ ಹಾಕೊಂಡೆ ಚೆಂದಾಗಿ ಫ್ರೈ ಮಾಡ್ಕೋತೀವಿ. ನೋಡ್ರಿ, ಚೆಂದಾಗಿ ಉಳ್ಳಾಗಡ್ಡಿ ಕಲರ ಚೇಂಜ್ ಆಗೋ ಮಟ್ಟ ಹುರ್ಕೋತೀವಿ. ನೋಡ್ರಿ, ಲೈಟಾಗಿ ಚೇಂಜ್ ಆಗತ್ತೈತಿ ಕಲರ. ಹಂಗೆ ಮೇಲೆ ಒಂದು ಸ್ವಲ್ಪ ಕರಿಬೇವು ತಪ್ಪಲ ಹಾಕ್ಕೊಂಡಿವಿ. ಹಾಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ತೀವಿ. ಹಂಗೆ ಒಂದು ಸ್ವಲ್ಪ ಟಮಾಟಿ ಹಾಕೋತೀವಿ. ಟಮಾಟಿ ಹಾಕೊಂಡು ಹುರ್ಕೋತೀವಿ, ಮಿಕ್ಸ್ ಮಾಡ್ತೀನಿ ಚೆಂದಾಗಿ. ನೋಡ್ರಿ, ಮಿಕ್ಸ್ ಮಾಡ್ಕೊಳಕತ್ತೀವಿ. ಈಗ ನೋಡ್ರಿ, ಚೆಂದಾಗಿ ಕಲರ್ ಚೇಂಜ್ ಆಯ್ತು, ಹುರ್ಕೊಂಡೆ ಫ್ರೈ ಆಯಿತು. ಈಗ ಅದು ಪೇಸ್ಟ್ ಮಾಡಿದ್ದೀವಲ್ಲ, ಪೇಸ್ಟ್ ಎಲ್ಲ ಇದ್ರೊಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೋತೀವಿ ಚೆಂದಾಗಿ ಎಲ್ಲ ಕಡೆ. ನೋಡ್ರಿ, ಮಿಕ್ಸ್ ಮಾಡತ್ತೀವಿ. ನೋಡ್ರಿ, ಮಿಕ್ಸ್ ಆಗೈತಿ. ಈಗ ಹಂಗೆ ತಿರ್ಗಾಡ್ಕೋತಿರ್ಬೇಕ್ರಿ, ಇಲ್ಲಾಂದ್ರೆ ತಳಕ್ಕೆ ಹತ್ಕೋತೈತಿ. ಒಂದು ಸ್ವಲ್ಪ ಅರಿಶಿನ ಹಾಕೋತೀನಿ. ಆಮೇಲೆ ಗರಂ ಮಸಾಲೆ ಹಾಕೋತೀನಿ, ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು, ಆಮೇಲೆ ಮಸಾಲೆ ಖಾರ ಹಾಕೋತೀವಿ. ಹಾಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ, ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಿವಿ. ನೋಡ್ಬೋದು. ಈಗ ಒಂದು ಸ್ವಲ್ಪ ನೀರು ಹಾಕೋತೀವಿ. ನೀರು ಹಾಕೊಂಡು ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ, ಮಿಕ್ಸ್ ಮಾಡತ್ತೀವಿ. ಹಂಗೆ ಒಂದು ಸ್ವಲ್ಪ ಸಕ್ಕರೆ ಹಾಕೋರಿ. ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೊರಿ. ಸಕ್ಕರೆ ಯಾಕೆ ಹಾಕೋಬೇಕಂದ್ರೆ ಕಾಜು ಕುರ್ಮಾ ಒಂದು ಸ್ವಲ್ಪ ಸ್ವೀಟ್ ಆಗಿರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕೋಬೇಕು. ನೋಡ್ರಿ, ಈಗ ಒಂದು ಸ್ವಲ್ಪ ಕೆಂಪರ ಹಾಕೋತೀವಿ. ಕೆಂಪರ ಹಾಕೊಂಡು ಮಿಕ್ಸ್ ಮಾಡ್ತೀವಿ. ನೋಡ್ರಿ, ಚೆಂದಾಗಿ ಮಿಕ್ಸ್ ಮಾಡತ್ತೀವಿ. ಹೆಂಗೆ ಬುಗುಳು ಬಂದಿದೆ ನೋಡ್ರಿ ಮೇಲೆ. ಹಂಗೆ ಮೇಲೆ ಒಂದು ಸ್ವಲ್ಪ ಮೊಸರು ಹಾಕೋತೀವಿ. ಮೊಸರು ಹಾಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ, ಮಿಕ್ಸ್ ಮಾಡ್ಕೊಳಕತ್ತೀವಿ ಚೆಂದಾಗಿ ಎಲ್ಲ ಕಡೆ. ನೋಡ್ರಿ, ಈಗ ಫೈನಲಿ ಮೊಸರನ್ನು ಮಿಕ್ಸ್ ಆಗೈತಿ. ಈಗ ಒಂದು ಸ್ವಲ್ಪ ಬಿಡೋಣ. ಆಮೇಲೆ ಈಗ ಕಾಜು ಹಾಕೊಂಡು ಫೈನಲಿ ನಮ್ದು ಆಗಲ್ಲಿ ಹುರ್ಕೊಂಡು ಇಟ್ಕೊಂಡು ಕಾಜು ಎಲ್ಲ ಅವು ಇದ್ರೊಳಗೆ ಹಾಕೊಂಡು ಚೆಂದಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಮಿಕ್ಸ್ ಮಾಡತ್ತೀವಿ. ಫೈನಲಿ ನೋಡ್ರಿ, ಮಿಕ್ಸ್ ಮಾಡ್ಕೊಳ್ಳೋದು ಕಂಪ್ಲೀಟ್ ಆಗೈತಿ. ನೋಡ್ರಿ, ಒಂದು ಬಾರಿ ಕುದಿಯತೈತಿ. ಹಂಗೆ ಮೇಲೆ ಒಂದು ಸ್ವಲ್ಪ ಬಟ್ರ್ ಇಡ್ತೀನಿ. ನೋಡ್ರಿ, ಈಗ ಬಟ್ರ್ ಎಲ್ಲ ಕರಗ್ತು, ಹೆಂಗೆ ಕಲರ್ ಕೆಂಪು ಬತ್ತು. ನೋಡ್ರಿ, ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ. ನೋಡ್ರಿ, ಫೈನಲಿ ನಮ್ದು ಕಾಜು ಕುರ್ಮಾ ರೆಡಿ.